ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನಿಂದ ರಾಮನಗರದತ್ತ ಪಾರ್ಥಿವ ಶರೀರ ಕೊಂಡೊಯ್ಯಲಾಗ್ತಾ ಇದೆ. ದಿಲೀಪ್ ರಾಜ್ ನಿಧನಕ್ಕೆ ಸ್ಯಾಂಡಲ್ವುಡ್ ಮಂದಿ ಕಂಬನಿ ಮಿಡಿದಿದ್ದಾರೆ. ಉತ್ರಳಿಯ ದಿಲೀಪ್ ರಾಜ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಚಿತ್ರರಂಗದ ಅನೇಕ ನಟ ನಟಿಯರು ಬಂದು ಅಂತಿಮ ದರ್ಶನವನ್ನ ಪಡೆದರು. ರಾಮನಗರದ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ರಾಮನಗರದ ಗುನ್ನೂರು ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಗುನ್ನೂರಿನ ತೋಟದಲ್ಲಿ ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಉತ್ರಳಿಯ ಅವರ ನಿವಾಸದಿಂದ ರಾಮನಗರದ ಕಡೆ ಪಾರ್ಥಿವ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂತಿಮ ದರ್ಶನವನ್ನ ಪಡೆದರು ಚಿತ್ರರಂಗದ ನಟ ನಟಿಯರು. ಗಣೇಶ್, ಎಸ್ ನಾರಾಯಣ್, ಪ್ರೇಮ್, ನಮ್ರತಾ ಗೌಡ, ನಿರೂಪಕಿ ಅನುಶ್ರೀ, ಮಾಳವಿಕಾ ಸೇರಿದಂತೆ ಅನೇಕರು ಅಂತಿಮ ನಮನವನ್ನ ಸಲ್ಲಿಸಿದರು. 47 ವರ್ಷ ವಯಸ್ಸಾಗಿತ್ತು ದಿಲೀಪ್ ರಾಜ್ಗೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಆರೋಗ್ಯ ಸಮಸ್ಯೆ ಆಗಿದೆ, ಕುಸಿದು ಬೀಳುತ್ತಾರೆ. ಅನಂತರ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರು. ಕೊನೆಯುಸಿರೆಳೆದಿದ್ದಾರೆ. ಉತ್ರಳಿಯಲ್ಲಿರುವಂತಹ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅದಾದ ನಂತರ ರಾಮನಗರದ ಫಾರ್ಮ್ ಹೌಸ್ಗೆ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯ ಇದು. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ದಿಲೀಪ್ ರಾಜ್. ಕನ್ನಡ ಸಿನಿಮಾ ಅದರ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಸೈ ಅನ್ನಿಸ್ಕೊಂಡಿದ್ರು. ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ರು. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಕೃಷ್ಣ ರುಕ್ಕು ಸೀರಿಯಲ್ ಏನಿದೆ ಅದರ ಪ್ರೊಡ್ಯೂಸರ್ ಕೂಡ ಆಗಿದ್ರು. ಅಭಿನಯಿಸ್ತಾ ಇದ್ರು, ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಅವರದೇ ಆದ D2R ಮೀಡಿಯಾ ಪ್ರೊಡಕ್ಷನ್ ಸಂಸ್ಥೆ ಇದೆ. ನಟ ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ಇದನ್ನ ನೋಡ್ಕೋತಾರೆ. ಇದೇ ಸಂಸ್ಥೆಯಿಂದನೇ ಹಿಟ್ಲರ್ ಕಲ್ಯಾಣ, ಕೃಷ್ಣ ರುಕ್ಕು ಅಂತ ಅನೇಕ ಸೀರಿಯಲ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. 4 ವರ್ಷ ಆಯಿತು ಜಮೀನು ತಗೊಂಡಿದ್ದು. ಅವಾಗಿಂದ ಇಲ್ಲೇ ಇರ್ತಿರೋದು ಅವರು. ಯಾವಾಗ ಫ್ರೀ ಟೈಮ್ ಯಾವಾಗ ಸಿಗುತ್ತೆ ಅವಾಗೆಲ್ಲ ಬಂದು ಇಲ್ಲಿ ಹೋಗ್ತಾಯಿದ್ರು. ಅವ್ರ ಸ್ಟೈಲಲ್ಲೇ ಯಾರು ಇದ್ದು ತಗೊಂಡಿಲ್ಲ. ಅವ್ರದ್ದೇ ಆದ ಐಡಿಯಾದಲ್ಲಿ ಮನೆ ಕಟ್ಟಿಸ್ಕೊಂಡು ಅವರೇ ಇಲ್ಲೇ ಇರಬೇಕು ಅಂತ ಮನೆ ಕಟ್ಟಿಸೋದು. ಸರ್ ಇಷ್ಟು ದಿನ ಅಂತ ಏನಿಲ್ಲ, ವಾರಕ್ಕಾದ್ರೂ ಬರ್ಬೋದು, 2 ದಿನಕ್ಕೆ ಬರ್ಬೋದಾಯ್ತು. ಅವ್ರಿಗೆ ಫ್ರೀ ಯಾವಾಗ ಸಿಗ್ತದೋ ಅವಾಗೆಲ್ಲ ಇಲ್ಲೇ ಬರ್ತಿದ್ದು. ಫ್ಯಾಮಿಲಿ ಎಲ್ಲ ಬಂದ್ಬಿಡೋದು. ಈ ಊರ ಜೊತೆ ಎಲ್ಲ ಒಡನಾಟ ಹೆಂಗಿತ್ತು? ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಜಮೀನು ನಮ್ಮದೇ, 4 ವರ್ಷದಿಂದ ತೊಗೊಂಡದ್ದು. ಅವ್ರ ಹತ್ರ ನಮ್ಮ ಅತ್ತೆ ಮಗ ಗುರುಪ್ರಸಾದ್ ಅಂತ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಅವ್ರು ಬಂದು ಅವ್ರಿಗೆ ಕೊಡಿಸೋದು. ಅವರು ಈಗ ಬಂದಾಗ ಊರವ್ರಿಗೆಲ್ಲ ಫೋನ್ ನಿಮ್ಮ ಫೋನ್ ಮಾಡ್ತಿದ್ರು? ನಮ್ಮ ಫೋನ್ ಮಾಡ್ತಿದ್ರು. ಅವ್ರ ಕಾಂಟ್ಯಾಕ್ಟಲ್ಲಿ ಯಾರು ಅವ್ರಿಗೆಲ್ಲ ಫೋನ್ ಮಾಡ್ಕೊಳ್ಳೋರು. ಬೇರೆ ಯಾರು ಇಲ್ಲ. ಇಲ್ಲಿ ಬರೋರು ಅಕ್ಕಪಕ್ಕ ಬರೋರಿಗೆಲ್ಲರೂ ಮಾತಾಡ್ಸೋರು. ಕಾಂಟ್ಯಾಕ್ಟ್ ಯಾರು ನಂಬರ್ ಐತೆ ಅವ್ರ ಜೊತೆ ಚೆನ್ನಾಗಿ ಮಾತಾಡೋರು. ಆಮೇಲೆ ಊರಿನ ಫಂಕ್ಷನ್ಸ್ಗಳಿಗೆ ಏನು ಹೇಳಿದ್ರು ಬರ್ತಿದ್ರು. ಅವ್ರ ಕೈಲಿ ಎಷ್ಟು ಸಹಾಯ ಆಯ್ತದ ಅದು ಅಮೌಂಟ್ ಕೊಡೋರು. ಎಲ್ಲಕ್ಕೂ ಏನು ಇಲ್ಲ ಯಾವಾಗ ನೋಡಿದ್ದು ಸರ್. ಅವ್ರನ್ನ ನಿನ್ನೆ ಸಾಯಂಕಾಲ ಮಾತಾಡಿದ್ದೀನಿ, ಮೊನ್ನೆ ಸಾಯಂಕಾಲ ಮಾತಾಡಿದ್ದೀನಿ. ಅವ್ರನ್ನ ನೋಡಾಗಲೇ ನಾನು 2 ತಿಂಗಳಾಯಿತು. 2 ತಿಂಗಳಿಂದ ಬಂದಿಲ್ಲ. ಫೋನ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಇಲ್ಲಿಗೆ 2 ತಿಂಗಳಿಂದ ಬಂದೇ ಇಲ್ಲ. ಮೊನ್ನೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಅವ್ರು ಮಾತ್ರ ಬಂದಿಲ್ಲ. ಈಗ 1 ವಾರದಲ್ಲಿ ಪೂರ್ತಿ ಅವ್ರ ಫ್ಯಾಮಿಲಿ ಎಲ್ಲ. ಇಡೀ ಸ್ಯಾಂಡಲ್ವುಡ್ ಮಂದಿ ಶಾಕ್ನಲ್ಲಿದ್ದಾರೆ. 47 ವರ್ಷ ಅಷ್ಟೇ, ಆರೋಗ್ಯವಾಗಿದ್ರು. ಆರೋಗ್ಯದ ಕಡೆ ಬಹಳ ಗಮನ ತಗೋತಾ ಇದ್ರು. ಬಹುತೇಕ ಮಂದಿ ಇಲ್ಲಿ ಬಂದವರು ಅದನ್ನೇ ಹೇಳ್ತಾ ಇದ್ರು. ಆರೋಗ್ಯದ ಬಗ್ಗೆ ಕಾಳಜಿ ತಗೋತಾ ಇದ್ರು, ಫಿಟ್ನೆಸ್ ಬಗ್ಗೆ ಬಹಳ ಕಾಳಜಿ ಇತ್ತು. ಆದರೆ ಹೀಗಾಯ್ತೋ ಗೊತ್ತಿಲ್ಲ ಅಂತ ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ದೃಶ್ಯದಲ್ಲಿ ನೋಡ್ತಾ ಇದ್ರು. ಆಘಾತ ಇದು ಕುಟುಂಬಕ್ಕೆ, ಇಡೀ ಚಿತ್ರರಂಗಕ್ಕೆ ಆಘಾತ. ಆರೋಗ್ಯವಾಗಿದ್ದ ವ್ಯಕ್ತಿ ಬೆಳಿಗ್ಗೆ ಎದ್ದು ಕುಸಿದು ಬೀಳುತ್ತಾರೆ. ದಿಢೀರಂತ ಆಸ್ಪತ್ರೆಗೆ ಸೇರಿಸಿದ್ರೆ ಹೃದಯಾಘಾತ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನಿಲ್ಲ. ನಿನ್ನೆ ಇಷ್ಟೊತ್ತಿಗೆ ಆರೋಗ್ಯವಾಗಿದ್ದಂತಹ ವ್ಯಕ್ತಿ ಇವತ್ತಿಲ್ಲ ಅಂದ್ರೆ ಹೇಗೆ ನಂಬೋದು ಅಂತ ಕೇಳ್ತಾ ಇದ್ರು ಅಲ್ಲಿ ಬಂದವರು ಕೂಡ. ಸಿನಿಮಾ ಅದರ ಜೊತೆಗೆ ಸೀರಿಯಲ್ನಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಆಕ್ಟಿವ್ ಆಗಿದ್ರು.
ನಾನು ನೋಡಿದ್ದೀನಿ ತುಂಬ ಪ್ರೊಡಕ್ಷನ್ ತುಂಬ ಕಡೆ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲಿ ಕೆಲಸ ಮಾಡ್ತಿದ್ದೆ ಬೇರೆ ರೀತಿ. ಅಂದರೆ ನಾವೆಲ್ಲ ಒಂದು ಮನೇಲಿ ಫ್ಯಾಮಿಲಿ ಹೆಂಗಿರುತ್ತೆ ಅದೇ ಥರ ಇರ್ತಿದ್ವಿ. ಪ್ರತಿಯೊಂದು ಆಗು ಹೋಗು ಏನೇ ಇರಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ದೇವರಾಜ್ ನಿಮ್ಮ ಮಗನ ಚೆನ್ನಾಗಿ ಓದಿಸಿ ಅಂತ ಹೇಳ್ತಾಯಿದ್ರು. ತುಂಬ ಏನು ಬೇಕು ಅಂದರೂ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಅದೇ ಕೆಲಸ ಅದೇ ಥರ ಮಾಡ್ತಾಯಿದ್ರು. ಕೆಲಸ ಪ್ಯಾಷನ್ ಅಂದರೆ ದಿಲೀಪ್ ಸರ್. ಇಂಡಸ್ಟ್ರಿಗೆ ಫ್ಯಾಷನ್ ಅನ್ನೋದು ಹೇಳ್ಕೊಟ್ಟಿದ್ದೆ ದಿಲೀಪ್ ಸರ್ ಅಂತ ನಾನು ಅನ್ಕೋತೀನಿ. ಅಂದರೆ ಈ ಥರ ಮಾಡಬೇಕು, ಇದೇ ಥರ ಇರಬೇಕು, ಈ ಥರದ್ದು ಹಿಂಗೆ ಮಾಡಬೇಕು, ಈ ಥರ ಇರಬೇಕು, ಡೈರೆಕ್ಷನ್ ಹಿಂಗಾಗಬೇಕು. ಅವರು ನಾಳೆ ಶೂಟ್ ಮಾಡಬೇಕು ಫಸ್ಟ್ ಸೀನ್ ಅಂದರೆ ಹಿಂದೊಂದು ದಿವಸ ನೈಟು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ದೇವರಾಜ್ ಹಿಂಗಿರುತ್ತೆ ಇಲ್ಲಿರುತ್ತೆ, ಈ ಶಾರ್ಟ್ ಹಿಂಗೆ ತೊಗೊಳ್ಳೋಣ ಅಂತ. ಸರ್ ಇಡೀ ಒಂದು ಸೀರಿಯಲ್ ಸ್ಟಾರ್ಟ್ ಆಗಬೇಕು, ಇನ್ನೊಂದು ದಿವಸ ಯಾವುದಾದ್ರೂ ಸ್ಪೆಷಲ್ ಶೂಟ್ ಆಗಬೇಕು ಅಂದರೆ ಇನ್ನೊಂದು ದಿವಸ ಎಲ್ಲ ಸೆಟ್ ಹುಡುಗನಿಂದ ಹಿಡಿದು ಪ್ರತಿಯೊಬ್ಬನ್ನು ಕೂರಿಸ್ಕೊಂಡು ಕತೆ ಹೇಳ್ತಾಯಿದ್ರು. ಆ ಥರದ್ದು ನಾನು ನೋಡೇ ಇಲ್ಲ. ಪ್ರತಿ ಸೆಟ್ ಹುಡುಗ, ಯೂನಿಟ್ಟು, ಈ ಮೇಕಪ್ ಮ್ಯಾನು, ಪ್ರತಿಯೊಬ್ಬರೂ ಎಲ್ಲರನ್ನೂ ಕೂರಿಸ್ಕೊಂಡು ಕತೆ ಹೇಳ್ತಾಯಿದ್ರು. ಹಿಂಗಾಗಬೇಕು, ಹಿಂಗಾಗತ್ತೆ, ಹಿಂಗೆ ಅಂತ. ಆ ಥರದ್ದು ಮಿಸ್ ಮಾಡ್ಕೋತೀವಿ ನಾವೆಲ್ಲ. ಸರ್ ನಾನು ನೋಡಿ 4 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ಅವರ ಮನೆಯಲ್ಲೇ ಪಾರ್ಥಿವ ಇಡಲಾಗಿತ್ತು. ಚಿತ್ರರಂಗದ ಅನೇಕ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದ್ರು. ಕಣ್ಣೀರು ಹಾಕಿದ್ದಾರೆ, ಪ್ರತಿಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸಿನಿಮಾ, ಸೀರಿಯಲ್ ಅಂತ ಬಹಳ ಆಕ್ಟಿವ್ ಆಗಿದ್ದಂತಹ ದಿಲೀಪ್ ರಾಜ್ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಗತ್ತೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಕಲಾವಿದರು ಹೇಳ್ತಾ ಇದ್ರು. ಕುಟುಂಬಕ್ಕೂ ಆಘಾತ, ಇಡೀ ಚಿತ್ರರಂಗಕ್ಕೂ ಕೂಡ ಆಘಾತ ಆಯಿತು. ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ರು, ಕನಸುಗಳನ್ನ ಇಟ್ಕೊಂಡಿದ್ರು, ತಮ್ಮದೇ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಆ ಮೂಲಕ ಅನೇಕ ಸೀರಿಯಲ್ಗಳನ್ನ ಮಾಡ್ತಾ ಇದ್ರು. ತುಂಬ ಹೃದಯದ ಥ್ಯಾಂಕ್ಸ್ ಹೇಳೋಕೆ ಬಯಸ್ತೀನಿ. ನನ್ನ ತಮ್ಮ ಇಷ್ಟು ಸಂಪಾದನೆ ಮಾಡಿದ್ದಾನೆ ನಾನಂತೂ ಗೊತ್ತಿರಲಿಲ್ಲ. ಎಲ್ಲರೂ ಅವ್ನ ಪ್ರೀತಿ ಪಾತ್ರರಾಗಿದ್ದೀರಾ. ಎಲ್ಲರೂ ಬಂದು ಅವನಿಗೆ ಹಾರೈಸಿ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಕ್ರಿಮೇಷನ್ ಬಂದು ನಮ್ಮ ಫಾರ್ಮ್ ಹೌಸಲ್ಲಿ ಆಗ್ತಾಯಿದೆ, ರಾಜಶ್ರೀ ಫಾರ್ಮ್ಸ್ ಅಂತ, ಗುನ್ನೂರು ಅಂತ, ರಾಮನಗರ ಕನಕಪುರ ಮಧ್ಯದಲ್ಲಿ ಬರುತ್ತೆ ಅದು ರೋಡಲ್ಲಿ. ಗುನ್ನೂರು ರಾಜಶ್ರೀ ಫಾರ್ಮ್ಸ್ ಅಂತ, ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ದಿಲೀಪ್ದು. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ವಿಧಿವಿಧಾನ ಬಂದು ನಾವು ಲಿಂಗಾಯತರಾಗಿರೋದ್ರಿಂದ ಲಿಂಗಾಯತರ ಸಂಪ್ರದಾಯವಾಗಿ ನಾವು ವಿಧಿವಿಧಾನ ಮಾಡ್ತಾ ಇದ್ದೀವಿ. ಅವ್ನ ಫಾರ್ಮ್ ಹೌಸಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 3:30-4 ಗಂಟೆ ಆಗುತ್ತೆ ಮಾಡೋ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ. ನಮ್ಮ ತುಂಬ ನಿಜವಾಗ್ಲೂ ಕಲಾವಿದ್ರಿಗೆ ಸಾವಿಲ್ಲ, ತುಂಬ ನೋವಾಗುತ್ತೆ. ಬಟ್ ಅವ್ರ ಮನೆಯವ್ರು ಹೇಗೆ ತಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆ ನೋವು ತಡ್ಕೊಳ್ಳೋ ಅವ್ರ ಮನೆಗೆ ಶಕ್ತಿ ಕೊಡಲಿ. ಎಷ್ಟು ಕುಟುಂಬಗಳು ಅಂದರೆ ಅವರಿಂದ ಎಷ್ಟೋ ಕುಟುಂಬಗಳು ಇವತ್ತು ಬದುಕ್ತಾ ಇದೆ. ಇವತ್ತು ಆ ಕುಟುಂಬಗಳು ಮುಂದೆ ಹೇಗೆ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ. ಒಂದು 3 ತಿಂಗಳಿಗೆ ಮುಂಚೆ ಸಿಕ್ಕಿದ್ರು. ನಾನು ವಿಡಿಯೋಸ್ ನೋಡಿದ್ದಾರೆ, ನಮ್ಮ ಆಶ್ರಮದ ವಿಡಿಯೋಸ್ ನೋಡಿದ್ದಾರೆ. ಅನ್ನದಾತ್ರಿಗೆ ನಮಸ್ಕಾರ ಅಂದೆ. ಇಲ್ಲಮ್ಮ ನೀನು ಅನ್ನದಾತೆ. ಸರ್ ಹೇಗೆ ಅಷ್ಟು ಜನ ತಾಯಂದಿರಿಗೆ ಊಟ ಆಗ್ತಿದೆಯಲ್ಲ, ನೀನು ಅನ್ನದಾತೆ. ಅವರ ಪದಗಳಿದೆಯಲ್ಲ, ಆ ಮಾತು, ಆ ಸ್ವಭಾವ, ಒಬ್ರಿಗೆ ಮರ್ಯಾದೆ ಕೊಡೋದು, ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು, ನಿಜವಾಗ್ಲೂ ಕಲಿಬೇಕು ಕಣ್ರಿ. ನಾವೆಲ್ಲ ಎಷ್ಟೋ ಜನ ನಮ್ಮಂಥವ್ರು ಕಲಿಬೇಕು ಇವರಿಂದ. ನೋಡಿ ತುಂಬ ನೋವಾಯ್ತು. ಫಸ್ಟ್ ನೆನಪಾಗಿದ್ದೆ ಮಿಲನ. ಎಷ್ಟೋ ಜನ ಕುಟುಂಬ ಇವತ್ತು ಜೀ ಕನ್ನಡ, ಎಷ್ಟೋ ಕಲಾವಿದರು ಕುಟುಂಬ ಇವತ್ತು ಮನೆಯಲ್ಲಿ ಒಬ್ಬರನ್ನ ಕಳ್ಕೊಂಡು ಅಷ್ಟು ನೋವು ತಿಂತಾ ಇದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಸೃಜನ್ ಲೋಕೇಶ್ ಅವರಿದ್ದಾರೆ. ಚಿತ್ರರಂಗದ ಅನೇಕ ನಟ ನಟಿಯರು, ಕಲಾವಿದರು ಬಂದಿದ್ದಾರೆ ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ. ಕಣ್ಣೀರು ಹಾಕಿದ್ರು. 2005ರಲ್ಲಿ ತೆರೆಕಂಡ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿತ್ತು. ಅದಾದ ನಂತರ 2007ರಲ್ಲಿ ಮಿಲನ ಸಿನಿಮಾ ಬಂದಿತ್ತು. ಮಿಲನ ಸಿನಿಮಾದ ಆ ಖಳನಾಯಕನ ಪಾತ್ರ ಇದೆಯಲ್ಲ,
ದಿಲೀಪ್ ರಾಜ್ ಮಾಡಿದಂಥ ಆ ಪಾತ್ರ ಅದಕ್ಕೆ ಬಹಳ ಚೆನ್ನಾಗಿ ನೆನಪಿದೆ ಜನಕ್ಕೆ. ಯಾರೇ ಕೇಳಿದ್ರು ಮಿಲನ ಚಿತ್ರದ ಆ ಪಾತ್ರ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಅಷ್ಟರ ಮಟ್ಟಿಗೆ ಗಮನ ಸೆಳೆದಿದ್ರು ದಿಲೀಪ್ ರಾಜ್. ಅದಾದ ನಂತರ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 7 o'clock, ಯೂ ಟರ್ನ್ ಅಂತ ಸಿನಿಮಾಗಳಲ್ಲಿ. ಸೀರಿಯಲ್ ಕಡೆಗೂ ಕೂಡ ಮುಖ ಮಾಡಿದ್ರು, ಸೀರಿಯಲ್ಗಳಲ್ಲೂ ಅಭಿನಯಿಸಿದ್ರು, ಸೈ ಅನ್ನಿಸ್ಕೊಂಡ್ರು. ಆನಂತರ ಸೀರಿಯಲ್ ಅನ್ನ ನಿರ್ಮಾಣ ಮಾಡೋ ಜವಾಬ್ದಾರಿಯನ್ನ ಹೊತ್ತರು. ತಮ್ಮದೇ ಆದಂತಹ ಸಂಸ್ಥೆಯನ್ನ ಹುಟ್ಟುಹಾಕಿ ಆ ಸಂಸ್ಥೆ ಮೂಲಕ ಸೀರಿಯಲ್ಗಳನ್ನ ನಿರ್ಮಾಣ ಮಾಡೋದಕ್ಕಿಳಿದ್ರು. ಕಿರುತೆರೆ ರಿಯಾಲಿಟಿ ಶೋಗಳ ನಿರೂಪಕರಾಗಿಯೂ ಕೆಲಸ ಮಾಡಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಬಹಳ ಪ್ರಖ್ಯಾತಿಯನ್ನ ಗಳಿಸಿದಂತಹ ಧಾರಾವಾಹಿ. ಆ ಧಾರಾವಾಹಿಯಲ್ಲಿನ ಅವರ ಪಾತ್ರ ಇದೆಯಲ್ಲ, ಅದು ಜನಮನವನ್ನ ಗೆದ್ದಂತಹ ಪಾತ್ರ. ಅದು ಅನೇಕ ಸಿನಿಮಾ ಬಂದಿದೆ ಹೌದು, ಆದರೆ ಹಿಟ್ಲರ್ ಕಲ್ಯಾಣದ ಮೂಲಕ ಕಿರುತೆರೆಯಲ್ಲಿ ತಮ್ಮದೇ ಆದಂತಹ ಅಭಿಮಾನಿಗಳ ಬಳಗವನ್ನ ಸಂಪಾದನೆ ಮಾಡಿದ್ರು ದಿಲೀಪ್ ರಾಜ್. ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ವಿ. ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಸಿಕ್ಕಿದೆ ಅನ್ನುವಂಥ ಟೈಮಲ್ಲಿ ಇವತ್ತು ದಿಲೀಪ್ ನಮ್ಮ ಜೊತೆ ಇಲ್ಲ. ಕಷ್ಟಪಟ್ಟು ಕಲಾವಿದನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಒಂದೊಂದೇ ಹಂತ ಮೇಲಕ್ಕೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗೋ ಟೈಮಲ್ಲಿ ಇಂಥ ಒಂದು ಆಘಾತ ಬಂದಿದೆ ಅಂದರೆ ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬ ನಿರ್ಮಾಪಕ ಆದ್ರೂ ಯಾವತ್ತೂ ನಿರ್ಮಾಪಕಂತರ ಅವ್ನು ಬಿಹೇವ್ ಮಾಡಿಲ್ಲ. ಅದೇ ಸ್ನೇಹ, ಸೆಟ್ಟಿಗೆ ಬಂದರು ಅಷ್ಟೇ. ಯಾರು ನನ್ನ ನಿರ್ಮಾಪಕ ಅಂತ ಕರಿಬೇಡಿ, ನಾವೆಲ್ಲ ಸ್ನೇಹಿತರು. ಹಾಗೆ ಹೇಳೋನು, ಹಾಗೆ ನಡೆಯೋನು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಪಾಪ ಅವರ ಪತ್ನಿ ಮತ್ತು 2 ಹೆಣ್ಮಕ್ಳು, ಅವರಿಗೆ ಹೇಳೋ ಸುಲಭ, ಆ ದುಃಖನ ತಡೆಯೋ ಶಕ್ತಿನ ಕೊಡಲಿ. ಇಂಡಸ್ಟ್ರಿಯಲ್ಲಿ ಜಯದೇವಾಗ ಬೇಡಮ್ಮ, ಅಕ್ಕಪಕ್ಕ ಎಲ್ಲ ಹಾಸ್ಪಿಟ್ಲ್ ಇದ್ರೆ ಹೋಗೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಸೆಕ್ಯೂರಿಟಿ ನಾವಿಬ್ಬರು ಸೇರ್ಕೊಂಡು ಎತ್ಕೊಂಡು ಗಾಡಿಯಲ್ಲಿ ಹಾಕ್ಕೊಂಡು ಕುಣಿಸ್ಕೊಂಡು ಸೀದಾ ಹೋದ್ವಿ ಹಾಸ್ಪಿಟ್ಲಿಗೆ. ಅಲ್ಲಿ BP ಚೆಕ್ ಮಾಡಿಸಿ ಒಂದು ಕಡೆ. ಅವ್ರು ನಮ್ಮ ಹತ್ರ ಡಾಕ್ಟ್ರ್ ಇಲ್ಲ ಅಂದರು. ಆಮೇಲೆ KR ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲೋದ್ವಿ. ಅಲ್ಲೋಗಿ ಸೇರಿಸಿದ ಮೇಲೆ ಅವ್ರೇನು ಮಾಡೋದು, ನಮ್ಮ ಹತ್ರನೂ ಡಾಕ್ಟ್ರ್ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಸಾಗರ ಕಳಿಸಿದ್ರು. ಅಲ್ಲೋದ್ಮೇಲೆ ಅವರು ಡೆತ್ ಆಗಿದ್ದಾರೆ ಅಂತ ಹೇಳಿದ್ರು. ಅವರು 6:10 ನಿಮಿಷ ಇಲ್ಲೆಲ್ಲ ಮಾತಾಡ್ತಾ ಇರಲಿಲ್ಲ, ಇಲ್ಲೇ ಮಾತಾಡ್ತಾ ಇರಲಿಲ್ಲ. ಅದೇ ಒಂಚೂರು ಒದ್ದಾಗ ಅಲ್ಲಿ ಅಂದ್ರು ಅಷ್ಟೇ. ಆರ್ಚ್ ಹತ್ರ ಏನು ಮಾತಾಡಿಲ್ಲ. ನಾನು ಇದ್ದಾಗ ಉಸಿರೇ ಇರಲಿಲ್ಲ, ಒಂಥರ ಮಾತಾಡ್ತಿರೋ ಇದ್ರು, ಮೌನವಾಗಿದ್ರಲ್ಲ. ನಾನು CR ಮಾಡಿದೆ, ಬಟ್ ಸ್ವಲ್ಪ ಇತ್ತಷ್ಟೇ. ಅಲ್ಲೂ ಆರ್ಚ್ ಹತ್ರ ಹೋದ್ವಿ, ಅಂದ್ರು ಅಷ್ಟೇ. ನಮ್ಮನೆ ಇಲ್ಲೇ ಇರೋದು ಪಕ್ಕದಲ್ಲೇ ಅಲ್ವಾ, ಅದಕ್ಕೆ ಈ ರೋಡಲ್ಲಿ ಬಂದಾಗ ಅವ್ರು ಹೆಲ್ಪ್ ಕೇಳಿದ್ರು. ನಮ್ಮ ಕೈಯಲ್ಲಾಗಿದೆ ಹೆಲ್ಪ್. ಕರ್ಕೊಂಡು ಅವ್ರ ಮಿಸ್ಸಸ್ಸು ಅವ್ರ ಮಕ್ಕಳೆಲ್ಲ ಹಿಂದೆ ಬಂದರು. ಅದೇ ಅವನು ಸೆಕ್ಯೂರಿಟಿ, ಆ ಹುಡುಗ, ನಮ್ಮ 3 ಜನನೇ ಹೋಗಿದ್ದು. ಇಲ್ಲ, ಕೂತ್ಕೊಂಡು ಹಿಂಗೆ ಹೊರ್ಕೊಂಡಿದ್ರು. ಕೆಳಗೆ ಒಂದು ಮೆಟ್ಲು ಐತಲ್ಲ, 2ನೇ ಮೆಟ್ಲ ಮೇಲೆ ಹಿಂಗೆ ಬಿದ್ದೋಗ್ಬಿಟ್ಟಿದ್ರು. ನಾನೇನು ಮಾಡಿದೆ, ಇದು ಮಾಡಿದೆ ಸರ್ ಮಾಡಿಬಿಟ್ಟು ಹಂಗೆ ಗಾಡಿಯಲ್ಲೇ ಹಂಗೆ ಎತ್ಕೊಂಡ್ವಿ. ಕೂಗ್ದೆ ಅಕ್ಕಪಕ್ಕ ಅವ್ರನ್ನ ಯಾರನ್ನ ಬರ್ತಾರೆ ಅಂತ. ಅಷ್ಟೊತ್ತಿನಲ್ಲಿ ಯಾರು ಎದ್ದಿರ್ತಾರೆ, ಆಗಿಲ್ಲ. ಚಿತ್ರರಂಗದ ಪಾಲಿಗೆ ಬೆಳಿಗ್ಗೆ ಶಾಕಿಂಗ್ ಸುದ್ದಿ ಇದು. ಆರೋಗ್ಯವಾಗಿದ್ದಂತಹ ವ್ಯಕ್ತಿ ಇನ್ನಿಲ್ಲ ಅನ್ನೋ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಎಲ್ಲರೂ ಶಾಕ್ನಲ್ಲೇ ದಿಲೀಪ್ ರಾಜ್ ಅವರ ಮನೆಯತ್ತ ಓಡಿ ಬಂದಿದ್ರು. ಇಡೀ ಕುಟುಂಬ ಶಾಕ್ನಲ್ಲಿದೆ, ಇಡೀ ಚಿತ್ರರಂಗ ಶಾಕ್ನಲ್ಲಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರ ಆಗತ್ತೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ರು ಅನೇಕ ನಟ ನಟಿಯರು. ಆಗಿರೋದು ಹೃದಯಾಘಾತ. ಕುಸಿದು ಬೀಳ್ತಾರೆ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈಗ ತಾನೇ ಅವ್ರು ಹೇಳ್ತಾ ಇದ್ರು, ಇಲ್ಲಿಂದ ಹೋಗೋವಾಗ್ಲೇನೆ ಅವ್ರು ಏನು ಮಾತುಕತೆ ಇರಲಿಲ್ಲ ಅಂತ. ಇಡೀ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ ಕೊಟ್ಟಿದೆ ದಿಲೀಪ್ ರಾಜ್ ಅವರ ಸಾವಿನ ಸುದ್ದಿ. 2 ಮಕ್ಕಳಿದ್ದಾರೆ, ಹೆಣ್ಮಕ್ಳು. ದಿಲೀಪ್ ರಾಜ್ ಅವರ ಪತ್ನಿ
ನಿಜಕ್ಕೂ ಶಾಕ್ನಲ್ಲಿದ್ದಾರೆ. ಆರಾಮಾಗಿದ್ರು ನಿನ್ನೆ ತನಕ, ಬೆಳಿಗ್ಗೆ ಎದ್ರೆ ಕುಸಿದು ಬಿದ್ದಿದ್ದಾರೆ. ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ, ಕಣ್ಣೀರು ಹಾಕ್ತಿದ್ದಾರೆ ಎಲ್ಲರೂ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವ ಕ್ಷಣದಲ್ಲಿ ಹೇಗೆ ಒಂದು ಗೊತ್ತಾಗಲ್ಲ. ಬಂದಂತಹ ನಟ ನಟಿಯರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅವರ ಲೈಫ್ ಸ್ಟೈಲ್ ಕೂಡ ಬಹಳ ಚೆನ್ನಾಗಿತ್ತು, ಆರೋಗ್ಯವಾಗಿದ್ರು, ಹೆಲ್ತ್ ಕಡೆ ಬಹಳ ಗಮನ ಕೊಡ್ತಾ ಇದ್ರು, ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ರು. ಅಂಥವ್ರಿಗೆ ಹೀಗಾಗುತ್ತೆ ಅಂದ್ರೆ ಹೇಗೆ ಹೇಳ್ತಾ ಇದ್ರು ಅದನ್ನ. ಟ್ಯಾಲೆಂಟೆಡ್ ಹುಡುಗ, ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳಿತ್ತು. ಕಲಾವಿದನಾಗಿ, ಬರಹಗಾರನಾಗಿ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನ್ಮುಖಿ. ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ತುಂಬ ಟ್ಯಾಲೆಂಟೆಡ್ ಹುಡುಗ, ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.